ರಾಜ್ಯದಲ್ಲಿ ಅಂಗಡಿ ಮಳಿಗೆಗಳ ಮೇಲೆ ಶೇಕಡಾ 60ರಷ್ಟು ಕನ್ನಡ ಭಾಷೆಯ ನಾಮಫಲಕ ಬಳಸಬೇಕು ಎಂದು ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಸರ್ಕಾರದ ಆದೇಶ ಪಾಲಿಸಬೇಕು ಎಂದು ಕನ್ನಡ ಪರ ಸಂಘಟನೆಗಳು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಿ ಜಾಗೃತಿ ಮೂಡಿಸಿದವು. ಆದರೂ ಕೂಡ ಕೆಲ ಅಂಗಡಿ ಮಳಿಗೆಗಳ ಮಾಲೀಕರು ಬೇಜವಾಬ್ದಾರಿತನವನ್ನ ತೋರಿ ಇನ್ನೂ ಕೂಡ ಆಂಗ್ಲ ಭಾಷೆಯಲ್ಲೇ ನಾಮಫಲಕಗಳನ್ನು ಇರುವುದನ್ನು ಖಂಡಿಸಿ ಇಂದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಕರವೇ ನಾರಾಯಣಗೌಡರ ಬೆಂಬಲಿಗರು ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಅಥಣಿ ತಾಲೂಕು ವತಿಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಜಾಗೃತಿ ಜಾಥಾ ನಡೆಸಲಾಯಿತು. ಜಾಥಾದಲ್ಲಿ ಕನ್ನಡ ನಾಮಫಲಕದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಜಾಗೃತಿಯಲ್ಲಿ ತಾಲೂಕು ಅಧ್ಯಕ್ಷರಾದ ಶಬೀರ್ ಸಾತ್ ಬಚ್ಚೆ, ಉಪಾಧ್ಯಕ್ಷರಾದ ಮಂಜು ಹೊಳಿಕಟ್ಟಿ, ಸಿದ್ದಗೌಡ ಹಿಪ್ಪರಗಿ, ಪೂಜಾರಿ ಜಾಫರ್ ಪಟೇಲ್, ಸಚಿನ್ ಪಾಟೀಲ್, ಸುಂದರ್ ಸಾವುದಕಾರ್ ಭಾಗಿಯಾಗಿದ್ರು. ಕಂಪ್ಯೂಟರ್ ಅಂಗಡಿ ಬಂದ್ ಐತಿ ಅವ್ರದ, ನೀವು ಅರಿದು ಬಿಡ್ರಿ, ಅವ್ರ ತನ್ನ ಬಂದ್ ಏನೈತಿ ಮಾಡ್ಕೋತಾರ. ಯಾಕಂದ್ರೆ ಇನ್ನ ಕಾಲಾವಕಾಶ ಕೊಡಕ್ ಆಗುದಿಲ್ಲ. ಯಾಕಂದ್ರೆ ಆಲ್ರೆಡಿ ಅವ್ರಿಗೆ ಬಹಳ ಟೈಮ್ ಆದೇಶನೇ ಆಗೈತಿ. ಆದ್ರೂ ನೀವು ಬದಲಾಯಿಸಲಿಲ್ಲ. ಒಂದು 60% ಬೋರ್ಡ್ ಮೇಲೆ ಕನ್ನಡ ಬೇಡ್ರಿ. ನಾಮಫಲಕಗಳು ಕಡ್ಡಾಯವಾಗಿ ಕನ್ನಡದಲ್ಲಿರಬೇಕು. ಕರ್ನಾಟಕದಲ್ಲಿ ಕನ್ನಡದ ಸಾರ್ವಭೌಮ, ಕನ್ನಡವೇ ಜಾತಿ, ಕನ್ನಡದ ಕುಲ, ಇದರಲ್ಲಿ ಏನು ಯಾವುದು ಭೇದಭಾವವಿಲ್ಲ. ಬೇರೆ ಇಂಗ್ಲೀಷ್ ನಾಮಫಲಕಗಳನ್ನ ತೆರವು ಮಾಡಬೇಕಂತ ದೇಶದಿಂದ ಆದೇಶ ಮಾಡಿದ್ರು ಸಹ ಯಾವುದೇ ಒಬ್ಬ ಅಂಗಡಿ ಮಾಲೀಕ ಸಹ ಅದನ್ನು ತೆರವು ಮಾಡಿಲ್ಲ. ಆದ ಕಾರಣ ಕಡ್ಡಾಯವಾಗಿ 60% ಕನ್ನಡ ಇರಬೇಕಂತ ದೇಶದಿಂದ ಸರ್ಕಾರದ ಆದೇಶ ಐತಿ. ಅದಕ್ಕೆ ಯಾರು ತೆಗೆದಿಲ್ಲ, ನಾವು ಕರ್ನಾಟಕ ರಕ್ಷಣಾ ಪದಾಧಿಕಾರಿಗಳು ಎಲ್ಲ ಸೇರ್ಕೊಂಡಿಸಿಂದ ಇವತ್ತು ಅದನ್ನು ತೆಗೆಯುವಂಥ ಕೆಲಸ ಮಾಡತ್ತೀವಿ. ಇನ್ನೂ ಸಹ ಅವಕಾಶ ಕೊಡತ್ತೀವಿ. ಯಾರೋ ನೀವು ಇಂಗ್ಲೀಷ್ ಒಳಗೆ ಹಾಕಿದ್ರಂದ್ರೆ ಆದಷ್ಟು ಬೇಗ ಅದನ್ನು ತೆಗೆದ 60% ಹೆಚ್ಚು ಕನ್ನಡದಲ್ಲಿದ್ದು 40% ಏನು ಮಾಡ್ಕೊತೀವಿ ನಮ್ಗೆ ಗೊತ್ತಿಲ್ಲ. 60% ಏನೈತಿಲ್ಲ ಕನ್ನಡ ಇರಬೇಕು. ಕನ್ನಡ ಬೋರ್ಡ್ ಹಾಕಬೇಕು. ಇಂಗ್ಲೀಷ್ ಹಾಕಿರಪ್ಪ ಅಂದ್ರೆ ನಾವು ಯಾವುದೇ ನಿರ್ದಾಕ್ಷಿಣ್ಯವನ್ನು ಕಡ್ಡಾಯವಾಗಿ ತೆಗೆದು